ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನೂರು ಮಹಾದೇವರ ನಿವಾಸಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟಿದ್ದಾರೆ. ಸಾಹಿತಿಗಳ ಜೊತೆ ತ್ರಿಭಾಷಾ ವಿವಾದದ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿಯ ನಿವಾಸ. ಹಾಗಾದರೆ ರಾಜ್ಯ ಶಿಕ್ಷಣ ಕ್ರಮದ ಪ್ರಕ್ರಿಯೆ ಬದಲಾಗುತ್ತಾ ಅನ್ನೋ ಪ್ರಶ್ನೆ. ದೇವನೂರು ಮಹಾದೇವ್ ಅವರ ಸಲಹೆ ಪಡೆಯೋದಕ್ಕೆ ಬಂದಿದ್ದೆ. ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ದೇವನೂರು ಮಹಾದೇವ್ ಅವರ ಜೊತೆಗೆ ನಾವು ಚರ್ಚೆ ಮಾಡಿದ್ದೀವಿ ಅಂತ ಮೈಸೂರಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ್ ಅವರ ನಿವಾಸಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟು ಚರ್ಚೆ ಮಾಡ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮಧು ಬಂಗಾರಪ್ಪ ಆಗಮಿಸ್ತಾ ಇದ್ದಂತೆ ಬಾಗಿಲ ಬಳಿ ಬಂದು ಸ್ವಾಗತ ಮಾಡಿದರು ದೇವನೂರು ಮಹಾದೇವನವರು. ಬಳಿಕ ಇಬ್ಬರ ನಡುವೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಉಭಯ ಕುಶಲೋಪರಿ ಮಾತುಕತೆಗಳೆಲ್ಲ ಆಗಿದೆ. ಒಬ್ಬ ಶಿಕ್ಷಣ ಸಚಿವನಾಗಿ ದೇವನೂರು ಮಹಾದೇವ್ ಅವರ ಸಲಹೆ ಬೇಕಿತ್ತು, ಅದಕ್ಕಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ. ನನ್ನ ಮೇಲೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದಿದ್ವು. SSLC ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಬಂತು. ಇದೇ ಕಾರಣಕ್ಕಾಗಿ ನಾವು ಬದಲಾವಣೆಯನ್ನು ತಂದಿದ್ದು. ಶಿಕ್ಷಣ ವ್ಯವಸ್ಥೆ ಹಾಳಾಗಿತ್ತು, ವೆಬ್ಕಾಸ್ಟ್ ಆಗಿತ್ತು, ಅದನ್ನೆಲ್ಲವನ್ನ ತಪ್ಪಿಸಿದ್ದೀವಿ. ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ತಂದಿದ್ದೀವಿ ಅಂತ ಮಾತನಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಈಗ ಏನಾಗಿದೆ ಸರ್, ಆ ಥರ ಹೋರಾಟಗಳಿಲ್ಲ. ಮಾಡಿರೋದು ಉಳಿಸ್ಕೊಂಡ್ರೆ ಸಾಕಾಗಿದೆ. ಅವರು ಮಾರ್ಗದರ್ಶನವನ್ನು ಬೇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ, ಮತ್ತು ಸಮಯನೂ ಕೂಡ ಒಂದು ಸತಿ ಫೋನಲ್ಲೂ ಮಾತಾಡಿದ್ದೆ. ಅವ್ರು ಹೇಳಿದ್ರು ಎಲ್ಲ ನೀವು ಮುಗಿಸ್ಕೊಂಡು ಬನ್ನಿ, ಈಗೆಲ್ಲ ರಿಸಲ್ಟ್ಸ್ ಎಲ್ಲ ಇದೆ, ನಿಮ್ಮದು ಎಕ್ಸಾಮ್ಸು ಮುಗಿಸ್ಕೊಂಡು ಬನ್ನಿ ನೀವು ಫ್ರೀ ಇದ್ದಾಗ ಅಂಥೇಳಿ. ಇವತ್ತು ಆ ಅವಕಾಶ ಸಿಕ್ಕಿದೆ. ಭಾಳ ಸುದೀರ್ಘವಾಗಿ ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ವಿಚಾರಗಳನ್ನು ಅವರು ಪಾಪ 2-3 ಪೇಜ್ ಬರೆದು ಇಟ್ಕೊಂಡಿದ್ದರು ನನಗೇನೇನು ಸಲಹೆ ಕೊಡಬೇಕಂತ. ಅದರೊಳಗೆ ಏನು ಬರೆದಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಸುಮಾರು 90% ಅದಕ್ಕೆ ಉತ್ತರವನ್ನು ನಮ್ಮ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಮತ್ತು ರಿಸಲ್ಟ್ ಕೊಟ್ಟಿರೋದು. ಇದು 3 ವರ್ಷದ ಹಿಂದೆ ನನಗೆ ಸ್ವಲ್ಪ ತೊಂದರೆ ಆಗ್ತಿತ್ತೇನೋ ಬಂದು ಉತ್ತರ ಕೊಡೋದಕ್ಕೆ. ಯಾಕೆಂದರೆ ನಮ್ಮ ಮಕ್ಕಳು ಉತ್ತರ ಕೊಟ್ಟಾಗ ನಾವು ಬಂದು ನಮ್ಮ ಪ್ರೋಗ್ರೆಸ್ನು ಕೂಡ ತೋರಿಸ್ಬೋದು, ನಾವೇನು ಮಾಡಿದ್ದೀವಿ ಅಂತ. ನನಗೊಬ್ಬ ಶಿಕ್ಷಣ ಸಚಿವನಾಗಿ ನಾನು 1 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಾಗ ಟೀಕಾ ಟಿಪ್ಪಣಿಗಳು ಸಹಜ, ಅದನ್ನು ತಗೋಬೇಕಾಗತ್ತೆ. ಕೆಲವು ಸೆನ್ಸ್ಲೆಸ್ ಆಗಿರುತ್ತೆ, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಆದರೆ ವಿಶ್ವಾಸ ಇದ್ದಾಗ ಅದನ್ನು ತಗೊಳ್ಬೇಕಾಗತ್ತೆ. ಅದನ್ನ ಸಾಕಷ್ಟು ವಿಚಾರಧಾರೆಗಳಿರ್ತಕ್ಕಂಥ ಚಿಂತಕರು ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ 2ನೇ PUCದು ಕೂಡ ಮೊನ್ನೆ ರಿಸಲ್ಟ್ ಬಂತು, 92